ಹಾಯ್, ಇವತ್ತಿನ ರೆಸಿಪಿ ವೆಜ್ ಪಲಾವ್. ನಾವು ತೊಗೊಂಡಿರೋದು ಬೀನ್ಸ್ ಮತ್ತು ಗೆಡ್ಡೆಕೋಸ್ ಮತ್ತು 2 ಟೊಮೊಟೊ ಇದೆಲ್ಲನೂ ರುಬ್ಕೊಬಿಡೋಣ. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ, 2 ಲವಂಗ, ಸ್ವಲ್ಪ ಚಕ್ಕೆ. ನಾವು ಮಾಡ್ತಾ ಇರೋದು ಪಲಾವ್ ಇಬ್ರಿಗೆ. ಮತ್ತು 2 ಟೊಮೊಟೊ ತೊಗೊಂಡಿದ್ದೀವಿ ರುಬ್ಬಕ್ಕೆ, ಮತ್ತು 1 ಟೊಮೊಟೊನ ಫ್ರೈಗೆ ತೊಗೊಂಡಿದ್ದೀವಿ. ಲೆಟ್ಸ್ ಗ್ರೈಂಡ್. ಇನ್ನೂ ನುಣ್ಣಗಬೇಕು. ಈಗ ಕೊತ್ತಂಬರಿ ಮತ್ತು ಶುಂಠಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಫುಲ್ಲು ನೈಸ್ ಅಂದರೆ ನೈಸ್ ಆಗಬಾರ್ದು, ಸ್ವಲ್ಪ ದಪ್ಪ ದಪ್ಪ ಕಾಣಿಸ್ತಿರ್ಬೇಕು. ಇನ್ನೊಂದು ಸ್ವಲ್ಪ ಆಯಿತು ರುಬ್ಬಿದು. ಈಗ ಸ್ಟವ್ ಹಚ್ಚೋಣ, ಕುಕ್ಕರ್ ಇಕ್ಕೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಾಯ್ದು, ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕೋಣ. ಈಗ ಸ್ವಲ್ಪ ಸಾಸಿವೆ, ಒಂಚೂರು ಜೀರಿಗೆ ಟೇಸ್ಟ್ಗೆ, ಮತ್ತು ಪಲಾವ್ ಎಲೆ, ನೆಕ್ಸ್ಟ್ ಪಲಾವ್ ಸೊಪ್ಪು, ಪಲಾವ್ ಐಟಮ್ಸ್ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನೀಟಿಗೆ ರೋಸ್ಟ್ ಮಾಡಬೇಕು. ಯೆಲ್ಲೋಯಿಶ್ ಗೋಲ್ಡನ್ ಕಲರ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಟೊಮೊಟೊನ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಟೊಮೊಟೊ ಸ್ವಲ್ಪ ಕರಗೋ ಥರ ಆಗಿಬಿಡ್ಬೇಕು, ಅಲ್ಲಿಗಂಟ ಫ್ರೈ ಮಾಡಬೇಕು ಟೊಮೊಟೊನ. ಈಗ ತರಕಾರಿನ ಹಾಕ್ಕೊಂಡು ತರಕಾರಿ ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ ತೊಗೊಂಡಿರೋದು ಬೀನ್ಸ್ ಮತ್ತು ಗೆಡ್ಡೆಕೋಸು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ತರಕಾರಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ವ್ಯೂಸ್ ಮಾಡಿ. 1 ತಿಂಗಳಲ್ಲಿ ಮಾನಿಟೈಸೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನೆಕ್ಸ್ಟ್ ತರಕಾರಿ ಫ್ರೈ ಆಯಿತು ನೋಡೋಣ. ತರಕಾರಿ ಫ್ರೈ ಆಗೈತೆ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಈಗಲೇ ಮಸಾಲೆ ನೀರು ಹಾಕಬೇಡಿ, ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಹಂಗೆ ಫ್ರೈ ಮಾಡ್ತಾ ಇರಿ. ಈಗ ಅಕ್ಕಿ ಹಾಕ್ಕೊಂಡಿದ್ದೀವಿ. 1.5 ಲೋಟ ಅಕ್ಕಿ, ದೊಡ್ಡ ಲೋಟ. 1/4 kg ರೈಸ್ ವೆಯ್ಟ್ ಮಾಡಿದ್ರೆ ಹಾಕಿ ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಹಾಗೆ ಉಪ್ಪು ಹಾಕ್ಬಿಡೋಣ. ಈಗ ನಮ್ಮ ಹತ್ರ ಇದ್ದಿದ್ದ ಮಸಾಲೆ ನೀರು ಹಾಕೋಣ. ಮತ್ತು ಅಳತೆ ನೋಡಿ, ಅಕ್ಕಿಗೆ ಎಷ್ಟು ಅಳತೆ ನೀರೈತೆ ಅಷ್ಟು ಅಳತೆ ನೀರು ಹಾಕೋಣ. ಈಗ ಕರೆಕ್ಟಾಗಿದೆ. ಈಗ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಡನ್ ವಿತ್ ವೆಜ್ ಪಲಾವ್. ಕುಕ್ಕರ್ ಮುಚ್ಚಲಾಕಿ 2 ವಿಸಿಲ್ ಕೂಗಿಸಿದ್ರೆ ಬಿಸಿ ಬಿಸಿಯಾದ ಪಲಾವ್ ರೆಡಿ ನಿಮ್ಮ ಮುಂದೆ.
ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ. ನೆಕ್ಸ್ಟ್ ಏನು ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ